ಅನ್ನೋದು ನಮ್ಮ ಯುವಕರಿಗೆ ಮನವರಿಕೆ ಆಗ್ತದೆ. ಜಂಜಿ ಮತ್ತು ಅದೇ ಕಾಲಕ್ಕೆ CJPಯ ನಿಮಗೆ ಗೊತ್ತದ ಅಭಿಷೇಕ್ ದಿಪ್ಕೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಗಾಂಧಿ ಮತ್ತು ಅಂಬೇಡ್ಕರ್ ನೆಲೆಗಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ. ಇವತ್ತು ಮೋದಿಯವ್ರ ಸರ್ಕಾರ ಸಹಿತ ಈ ಒಂದು ಹೊಸ ಬೆಳವಣಿಗೆಯಿಂದ ನಡಗ್ತಾ ಇದೆ. ಹೌದಪ್ಪ, ಇದು ಮೂಲಕ್ಕೆ ಆಗ್ತಾ ಇದ್ದಾರೆ ಅವರು. ಖರೆ ಅದರ ಅವ್ರಿಗೆ ಹೊಟ್ಟೆಗೆ ಇಲ್ಲ, ನಾಳೆ ಉದ್ಯೋಗಗಳೇ ಇಲ್ಲ, ಎಲ್ಲಿ ಹೋಗ್ಬೇಕು ಅವರು? ಎಕ್ಸಾಮ್ಗಳೆಲ್ಲ ಭ್ರಷ್ಟ ಆಗಿದಾವೆ. ದುಡ್ಡು ಕೊಟ್ಟವ್ರು ಪಾಸಾಗಿ ಹೋಗ್ತಾರೆ, ಅವ್ರು ಹಿಡ್ಕೊಳ್ತಾರೆ. ಮತ್ತು ಕೋಟಿಗಟ್ಟಲೆ ಇದ್ದವ್ರು, 50 ಲಕ್ಷ ಇದ್ದವ್ರು ಬದುಕಕ್ಕೆ ಸಾಧ್ಯ ಇಲ್ಲ. ನಾಳೆ ಕೋಟಿ ಇದ್ರೂ ಬದುಕಕ್ಕೆ ಸಾಧ್ಯ ಇಲ್ಲ. ರೊಕ್ಕ ತೊಗೊಂಡು ತಿನ್ನೋದೇನು ರೀ? ಅದಕ್ಕೆ ಪ್ರಾಮಾಣಿಕತೆ ಬೇಕು, ಎಜುಕೇಷನ್ ಬೇಕು, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗುವಂಥ ಕ್ಷೇತ್ರ ಕೃಷಿ ಆಧಾರಿತ ಉದ್ಯೋಗಗಳು ಬೇಕು, ಇದು ಬಿಟ್ಟು ಬೇರೆ ಇಲ್ಲ ಅನ್ನುವಂಥ ಮನವರಿಕೆ ನಮ್ಮ ಯುವ ಜನಾಂಗದಲ್ಲಿ ಬರ್ತಾ ಇದೆ. ಅವರೇ ಇವತ್ತು ನಮ್ಮ ಬುದ್ಧಿವಂತ ಪ್ರಸಂಗಕ್ಕೆ ಬಂದು ನಿಂತಿದ್ದಾರೆ, ಆ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಅದಕ್ಕೆ ಕಾರಣ ಅಂದ್ರೆ ಅವರ ನಿರುದ್ಯೋಗ ಮತ್ತು ಜ್ಞಾನ ಬುದ್ಧಿನ ಬೆಳೆಸ್ಕೊಂಡಿದ್ದಾರೆ. ಇವತ್ತು ಅವ್ರು ನಮ್ಮ ಮೂಲ ಎಲ್ಲಿದಪ್ಪ ನಮ್ಮದು ಒಂದು ಕಂಡು ಹಿಡ್ಕೊಂಡಿದ್ದಾರೆ. ಮತ್ತು ಈಗ ಬಂದಿದ್ದು ಗಾಂಧಿಯ ನೆಲೆಗೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ತಿಳಿಸಿದ್ದಾರೆ. ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.